ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟು ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಎಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿ ವತಿಯಿಂದ ನಾವು ವಿರಾಟ್ 250+ ಎನ್ನುವ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರ ಮುಖ್ಯ ಗುರಿ ಏನಂದ್ರೆ, ನೆಕ್ಸ್ಟ್ ಬರುವಂತಹ ಪ್ರಿಲಿಮ್ಸ್ ನಲ್ಲಿ ಔಟ್ ಆಫ್ 400 ನೀವೇನಂದ್ರೆ 250+ ಏನಾದರೂ ಸ್ಕೋರ್ ಮಾಡಿದ್ರೆ ಯಾವುದೇ ಕೆಟಗರಿಯಲ್ಲಿದ್ರೂ ನಿಮ್ದು ಪ್ರಿಲಿಮ್ಸ್ ಏನಂದ್ರೆ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಹಾಗಾಗಿ ಅಪಾರ್ಟ್ ಫ್ರಮ್ ನಮ್ಮ ವಿರಾಟ್ 250+ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿರೋ ಹುಡುಗರಿಗಲ್ಲದೆ ಬೇರೆ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾವು PYQ ನಮ್ಮ ಯೂಟ್ಯೂಬ್ ಚಾನಲ್ ಆಟ್ ಎಕ್ಸಾಮ್ಸ್ ಐಎಸ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಫ್ರೆಂಡ್ಸ್, ಆಲ್ರೆಡಿ ನನಗೆ ಗೊತ್ತಾ 2015 KS ಗಜೆಟರ್ ಪ್ರೊಫೆಸರ್ ಪೇಪರ್ 1 ಏನಂದ್ರೆ ಎಕನಾಮಿಕ್ ಕ್ವಶನ್ಸ್ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಪಾರ್ಟ್ 1 ಮತ್ತೆ ಪಾರ್ಟ್ 2 ಆಲ್ರೆಡಿ ಚರ್ಚೆ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಪಾರ್ಟ್ 3 ಅಂತೇಳಿ ಎಕನಾಮಿಕ್ ಕ್ವಶನ್ಸ್ನ ಚರ್ಚೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ಎಕ್ಸಾಮ್ ಫೋಕಸ್ಡ್ ನಿಮ್ಗೇನು ಕಂಟೆಂಟ್ ಬೇಕು, ಅದಲ್ಲದೆ ಎಕ್ಸಾಮ್ನಲ್ಲಿ ಯಾವ ರೀತಿ ಸ್ಮಾರ್ಟ್ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಆಮೇಲೆ ಈಚ್ ಆಪ್ಷನ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಮತ್ತೆ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಬಿಲ್ಡ್ ಮಾಡ್ತೇನೆ. ಸೊ ಇದರ ಮೂಲಕ ಏನಂದ್ರೆ KS ಪೇಪರ್ ಅದಾವಲ್ಲ, ಇವು ಕ್ವಾಲಿಟಿ ಪೇಪರ್ಸ್ ಅದಾವ. ಕ್ವಶನ್ಸ್ ಏನಂದ್ರೆ ಒಳ್ಳೆ ಒಂದು ಟಾಪಿಕ್ಸ್ ಇಂದ ಕೇಳಿದ್ದಾರೆ. ಸೊ ಇವೆಲ್ಲ ಅಂದ್ರೆ ನೆಕ್ಸ್ಟ್ ಬರುವಂತಹ KE ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ VAO ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಂದ್ರೆ FDA ಮತ್ತೆ SDA ಎಲ್ಲ ಎಕ್ಸಾಮ್ಸಿಗೆ ಹೆಲ್ಪ್ ಆಗುವ ರೀತಿಯಿಂದ ಎಲ್ಲ ಆಪ್ಷನ್ಸ್ 360 ಡಿಗ್ರಿ ಅನಾಲಿಸಿಸ್ ಮಾಡ್ಕೊಂಡು ನಾನು ಏನು ಗೊತ್ತಾ PPTನ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡದೆ ನೀಟಾಗಿ ನೋಡಿದ್ರೆ ವ್ಯಾಲ್ಯೂ ಎಡಿಷನ್ ಆಗುತ್ತೆ ಅಂತೇಳಿ ಹೇಳುತ್ತಾ, ಫ್ರೆಂಡ್ಸ್, ಈ ಕ್ಲಾಸಿನ ಮೊದಲನೆಯ ಕ್ವಶನ್ ಅಂದ್ರೆ ಇದು 72ನೇ ಕ್ವಶನ್ ಆಗಿದೆ. ಏನಂದ್ರೆ 2015 A ಸರಣಿಯಲ್ಲಿ 72ನೇ ಕ್ವಶನ್. ಇದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಗೊತ್ತಾ A ಮತ್ತೆ B ಅಂತೇಳಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತೇಳಿ ಅದನ್ನ ಕೇಳೋದ್ರ ಮೂಲಕ ನೆಕ್ಸ್ಟ್ ಏನಂದ್ರೆ, ಸೆಲೆಕ್ಟ್ ದಿ ಕೋಡ್ ಫಾರ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಅಂತೇಳಿ. ಅಂದ್ರೆ ಫಸ್ಟ್ ಆಪ್ಷನ್ ಅಂದ್ರೆ A ಒನ್ಲಿ ಕೊಟ್ಟಿದ್ದಾರೆ, ಸೆಕೆಂಡ್ B ಓನ್ಲಿ, ಥರ್ಡ್ ಬೋತ್ A ಅಂಡ್ B, ಫೋರ್ತ್ ಏನಂದ್ರೆ ನೈದರ್ A ನಾರ್ B ಅಂತೇಳಿ. ಫ್ರೆಂಡ್ಸ್, ಫಸ್ಟ್ ಏನಂದ್ರೆ ಇವು 2 ಸ್ಟೇಟ್ಮೆಂಟ್ ನಾವು ಅನಲೈಸ್ ಮಾಡ್ಕೋಬೇಕು. ಇಂಡಿಯಾ ರ್ಯಾಂಕ್ಸ್ ಹೈಯೆಸ್ಟ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಮಾಂಗ್ ದಿ ಆಲ್ ಸಾರ್ಕ್ ಮೆಂಬರ್ ಕಂಟ್ರೀಸ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಭಾರತ ಎಲ್ಲ ಸಾರ್ಕ್ ಮೆಂಬರ್ ಕಂಟ್ರಿಗಳಿಗಿಂತ ಉತ್ತಮವಾದಂತಹ ಒಂದೇನು ಹೈಯೆಸ್ಟ್ HDI ಇಂಡೆಕ್ಸ್ ಹೊಂದಿದೆ ಅಂತೇಳಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡಲಾಗಿದೆ. ಆದರೆ ಎಲ್ಲ ಸಾರ್ಕ್ ಕಂಟ್ರಿಗಳ ಕಂಪೇರ್ ಮಾಡಿದ್ರೆ ಅವ್ರಕ್ಕಿಂತ ಒಳ್ಳೆ ಇಂಡೆಕ್ಸ್ ಹೊಂದಿಲ್ಲ. ಯಾಕಂದ್ರೆ ಆಲ್ರೆಡಿ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಇದಾವಲ್ಲ, ನಮ್ಮ ದೇಶಕ್ಕಿಂತ ಉತ್ತಮವಾದಂತಹ HDI ಒಂದು ರ್ಯಾಂಕಿಂಗ್ ಅನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ರಾಂಗ್ ಆಗುತ್ತೆ. ಅದಲ್ಲದೆ ಫ್ರೆಂಡ್ಸ್ ಏನಂದ್ರೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಇಂಡಿಯಾ ರ್ಯಾಂಕ್ಸ್ ಲೋವೆಸ್ಟ್ ಇನ್ HDI ಅಮಾಂಗ್ ದಿ ಆಲ್ ದ ಬ್ರಿಕ್ಸ್ ಮೆಂಬರ್ ಕಂಟ್ರೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ಬ್ರಿಕ್ಸ್ ಕಂಟ್ರಿಯಲ್ಲಿ ಇರುವಂತಹ ರಿಮೈನಿಂಗ್ 4 ಬ್ರಿಕ್ಸ್ ಕಂಟ್ರೀಸ್ ಅದಾವಲ್ಲ, ಫಾರ್ ಎಕ್ಸಾಂಪಲ್ ರಷ್ಯಾ, ಚೈನಾ, ಸೌತ್ ಆಫ್ರಿಕಾ ಮತ್ತೆ ಬ್ರೆಜಿಲ್, ಇವರ ಒಂದು ಏನಂದ್ರೆ ರ್ಯಾಂಕಿಂಗ್ HDI ರ್ಯಾಂಕಿಂಗ್ ಇದೆಯಲ್ಲ, ಅದು ನಮ್ಮ ಭಾರತಕ್ಕಿಂತ ಉತ್ತಮವಾಗಿದೆ. ಸೊ ಹಾಗಾಗಿ ಏನಂದ್ರೆ ನಮ್ದು ಲೋವೆಸ್ಟ್ ಇದೆ ಅಂತ ಹೇಳಿದಾರಲ್ಲ, ಅದು ಸರಿಯಾದ ಹೇಳಿಕೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಆಪ್ಷನ್ 2 B ಓನ್ಲಿ ಕರೆಕ್ಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ 2025 ಅನ್ನು ಹಾಕೊಂಡಿದ್ದೇನೆ. ಸೊ ಇದರ ಬಗ್ಗೆ ನಾನು ಬ್ರೀಫ್ ಆಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ಭಾರತದ ರ್ಯಾಂಕಿಂಗ್ 2025 HDI ರ್ಯಾಂಕಿಂಗ್ ಅಲ್ಲಿ 130ನೇ ರ್ಯಾಂಕಿಂಗ್ ಇದೆ. ಔಟ್ ಆಫ್ ಎಷ್ಟು ಕಂಟ್ರಿ ಅಂದ್ರೆ 193 ಅಲ್ಲಿ ನಮ್ದು 130 ರ್ಯಾಂಕ್ ಇದೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಯಾವ ಒಂದು ಕೆಟಗರಿಯಲ್ಲಿ ಭಾರತವನ್ನು ಕೆಟಗರೈಸ್ ಮಾಡ್ತಾರೆ ಅಂದ್ರೆ, ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕೆಟಗರಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಅಂದ್ರೆ ಈ HDI ಇಂಡೆಕ್ಸ್ ಇದೆಯಲ್ಲ, HDI ಇಂಡೆಕ್ಸ್ ಅಲ್ಲಿ ಟೋಟಲ್ 4 ಕೆಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಲೋ ಡೆವಲಪ್ಮೆಂಟ್, ಆಮೇಲೆ ಮೀಡಿಯಂ ಡೆವಲಪ್ಮೆಂಟ್ ಮತ್ತೆ ಹೈ ಡೆವಲಪ್ಮೆಂಟ್ ಕಂಟ್ರೀಸ್ ಅಂತೇಳಿ ಡಿವೈಡ್ ಮಾಡ್ತಾರೆ. ಲೋ ಅಲ್ಲಿ ಮತ್ತೆ 2 ಟೈಪ್ ಇದಾವೆ, ಫಸ್ಟ್ ಮತ್ತೆ ಸೆಕೆಂಡ್ ಟೈಪ್ ಅಂತೇಳಿ. ಭಾರತ ಏನಂದ್ರೆ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕೆಟಗರಿಗೆ ಸೇರಿದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಇದರ ಮೇಲೇನು ಕ್ವಶನ್ಸ್ ಕೇಳಲಾಗುತ್ತೆ. ಯಾವಾಗ ಒಂದು ಕಂಟ್ರಿ ಏನ್ ಗೊತ್ತಾ, ನಾವೇನಂದ್ರೆ ಮೀಡಿಯಂ ಡೆವಲಪ್ಮೆಂಟ್ ಕಂಟ್ರಿ ಕರಿತೀವಿ ಅಂದ್ರೆ, ಆ ಒಂದು HDI ರ್ಯಾಂಕಿಂಗ್ ಇದೆಯಲ್ಲ 0.7ಗೆ ಅಪ್ರೋಚ್ ಆಗ್ತಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ 6.65 ಇದೆ ಭಾರತದ್ದು. ಸೊ ಇದು ಏನಂದ್ರೆ 7ರ ಕಡೆ ಹೋಗ್ತಾ ಇದೆ. ಸೊ ಆ ಒಂದು ಗ್ಯಾಪ್ ಅಲ್ಲಿ ಅಂತ ತಿಳ್ಕೊ 6 to 7, 0.6 to 7 ರ್ಯಾಂಕಿಂಗ್ ಅಲ್ಲಿ ಅಂದ್ರೆ ಅದನ್ನ ಮೀಡಿಯಂ ಡೆವಲಪ್ಮೆಂಟ್ ಕೆಟಗರಿ ಅಂತ ಹೇಳಿ ಕೆಟಗರೈಸ್ ಮಾಡ್ತೀವಿ. ಮತ್ತೆ ಈ ಒಂದು HDI ಇಂಡೆಕ್ಸ್ 2025 ಅಂದ್ರೆ ಹೈಯೆಸ್ಟ್ HDI ರ್ಯಾಂಕಿಂಗ್ ಇರುವ ಕಂಟ್ರಿ ಯಾವ್ದು ಅಂತೇಳಿ ಕ್ವಶನ್ ಕೇಳಬಹುದು. ಐಸ್ಲ್ಯಾಂಡ್ ಇದೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂದ್ರೆ, ಬಾಟಮ್ ಅತಿ ಕಡಿಮೆ HDI ಇಂಡೆಕ್ಸ್ ಹೊಂದಿರುವ ಕಂಟ್ರಿ ಯಾವ್ದು ನೋಡ್ಕೊಂಡಾಗ ಸೌತ್ ಸುಡಾನ್ ಇದೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಅದರ ಸ್ಕೋರ್ ಏನಂದ್ರೆ 0.388 ಆಗುತ್ತೆ. ನೆಕ್ಸ್ಟ್ ಏನಂದ್ರೆ, ರೀಜನಲ್ ಕಂಪ್ಯಾರಿಸನ್ 2025 ಇಂಡೆಕ್ಸ್ ಅಲ್ಲಿ ಭಾರತ ಮತ್ತೆ ನಮ್ಮ ಸುತ್ತ
ಸುತ್ತಮುತ್ತಲಿನ ರಾಷ್ಟ್ರಗಳ ಒಂದು ಕಂಪ್ಯಾರಿಸನ್ ನೋಡ್ಕೊಂಡಾಗ ಚೈನಾದು ರ್ಯಾಂಕಿಂಗ್ ಇದೆಯಲ್ಲ ಏನಂದ್ರೆ ನಮ್ಗಿಂತ ಎಷ್ಟೋ ಬೆಟರ್ ಇದೆ. ಅದರ ರ್ಯಾಂಕಿಂಗ್ 78 ಇದೆ. ಶ್ರೀಲಂಕಾ ಕೂಡ ಏನಂದ್ರೆ 89 ಇದೆ. ಆಮೇಲೆ ನೆಕ್ಸ್ಟ್ ಭೂತಾನ್ ಅವ್ರದ್ದು ಕೂಡ ನಮ್ಗಿಂತ ಬೆಟರ್ ಆಗಿರುವಂತ ರ್ಯಾಂಕಿಂಗ್ ಇದೆ. ಸೊ ಹಾಗಾಗಿ ಇದನ್ನು ಗಮನ ಹರಿಸಬೇಕು. ಇಂಡಿಯಾದ ಆಲ್ರೆಡಿ ನಾನು ಹೇಳಿದೆ 130 ಇದೆ. ಸೊ ರಿಮೈನಿಂಗ್ ಏನಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಮಾಡಬಹುದು. ಏನಂದ್ರೆ ಸೌತ್ ಏಷ್ಯಾದಲ್ಲಿ ಏನಂದ್ರೆ ಅತಿ ಹೆಚ್ಚು HDI ರ್ಯಾಂಕಿಂಗ್ ಹೊಂದಿರುವ ಕಂಟ್ರಿ ಭಾರತವಾಗಿದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಮಾಡಬಹುದು. ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಅದಲ್ಲದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನಿಮ್ಗೆ ಏನಂದ್ರೆ HDI ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಮತ್ತೆ ಅದು ಬೇಸಿಕ್ಸ್ ಡೈಮೆನ್ಷನ್ ಅಂತೇಳಿ ಗೊತ್ತಿರಬೇಕು. ಸೊ ಪ್ರಮುಖವಾಗಿ ಏನಂದ್ರೆ HDI ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ಏನಂದ್ರೆ ಇವರು ಬಿಡುಗಡೆ ಮಾಡ್ತಾರೆ. ಆಮೇಲೆ ಅದಲ್ಲದೆ ಏನ್ ಗೊತ್ತಾ, ಈ ಒಂದು HDI ಇಂಡೆಕ್ಸ್ ಇದೆಲ್ಲ ಕಂಪೋಸಿಟ್ ಮೇಜರ್ ಬೇಸ್ಡ್ ಅಂದಿ 3 ಡೈಮೆನ್ಷನ್ಸ್ ಇರ್ತಾವ ಅಂತೇಳಿ, ಅಂದ್ರೆ 3 ಡೈಮೆನ್ಷನ್ಸ್ ನ ಒಂದು ಕ್ಯಾಟಗರಿಯಲ್ಲಿ ಕ್ಯಾಟಗರೈಸ್ ಮಾಡಿ ಅದರ ಮೇಲೆ HDI ರ್ಯಾಂಕಿಂಗ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದರಲ್ಲಿ ಏನಂದ್ರೆ ಫಸ್ಟ್ ಏನಂದ್ರೆ ಲಾಂಗ್ ಅಂಡ್ ಹೆಲ್ದಿ ಲೈಫ್ ಅಂತೇಳಿ, ಅಂದ್ರೆ ಹೆಲ್ತ್ ಮೇಲೆ ಹೆಲ್ತ್ ಕ್ರೈಟೇರಿಯಾ ತಗೋತಾರೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನೋದು ಅದು ಕೂಡ ಕ್ಯಾಟಗರೈಸ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಾಲೆಜ್ ಎಜುಕೇಶನ್ ಬಂದಾಗ ಏನಂದ್ರೆ ಎಜುಕೇಶನ್ ಇಂಡಿಕೇಟರ್ಸ್ ನ ಕೂಡ 2ನೇ ಡೈಮೆನ್ಷನ್ ಆಗಿ ಕವರ್ ಮಾಡಲಾಗಿದೆ. ಅದಲ್ಲಂದ್ರೆ 3 ಅಂದ್ರೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ಅದನ್ನು ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಮೆಜರ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸೊ ಅದಲ್ಲದೆ ಇನ್ನೊಂದೇನು ಗೊತ್ತಾ, ಈ ಒಂದು 25ರ HDI ರ್ಯಾಂಕಿಂಗ್ ಅಲ್ಲಿ ಈಗ ನಾವು ಸಾರ್ಕ್ ಮತ್ತೆ ಬ್ರಿಕ್ಸ್ ಜೊತೆ ಕಂಪೇರ್ ಮಾಡ್ಕೊಂಡಾಗೂ ಕೂಡ ಏನಾಗುತ್ತೆ ಅಂದ್ರೆ ಭಾರತ ಏನಂದ್ರೆ ಸಾರ್ಕ್ ಮೆಂಬರ್ ಕಂಟ್ರಿಗಳಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಏನು ಹೊಂದಿಲ್ಲ. HDI ರ್ಯಾಂಕಿಂಗ್ ಹೈಯೆಸ್ಟ್ ಹೊಂದಿಲ್ಲ. ಏನಂದ್ರೆ ನಮ್ಗಿಂತ ಬೆಟರ್ ಇಂಡೆಕ್ಸ್ ಸಾರ್ಕ್ ಅಲ್ಲಿ ಯಾವ ಹೊಂದಿದಾವೆ ಅಂದ್ರೆ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಹೊಂದಿದಾವೆ. ಸೊ ಹಾಗಾಗಿ ಏನಂದ್ರೆ ಸ್ಟೇಟ್ಮೆಂಟ್ 1 ಏನು ಅವರು ಏನು ಕ್ಯಾಟಗರೈಸ್ ಮಾಡಿದ್ರಲ್ಲ ಅದು ಇಲ್ಲೂ ಕೂಡ ಅಪೋಲ್ಡ್ ಆಗುತ್ತೆ. ಅದಲ್ಲದೆ ಬ್ರಿಕ್ಸ್ ಮೆಂಬರ್ ಕಂಟ್ರೀಸ್ ನಮ್ಗಿಂತ ಬೆಟರ್ ಏನಂದ್ರೆ ಚೈನಾ, ರಷ್ಯಾ, ಬ್ರಾಜಿಲ್, ಸೌತ್ ಆಫ್ರಿಕಾ ಏನಂದ್ರೆ ಕೋರ್ ಬ್ರಿಕ್ಸ್ ಮೆಂಬರ್ ಕಂಟ್ರೀಸ್ಗಳಲ್ಲಿ ನಮ್ದು ಏನಂದ್ರೆ ಲೋವೆಸ್ಟ್ HDI ರ್ಯಾಂಕ್ ಇದೆ ಅಂತೇಳಿ ಗೊತ್ತಿರಬೇಕು ನಿನಗೂ ಇವತ್ತಿನ ಒಂದು 2025 ಅಲ್ಲಿ. ಫ್ರೆಂಡ್ಸ್ ಈ ರೀತಿಯಾಗಿ ಏನು ಗೊತ್ತಾ, ಎಲ್ಲ ಡೈಮೆನ್ಷನ್ ನೀವು ನೀಟಾಗಿ ನೋಡ್ಕೊಂಡು ಹೋದ್ರೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ನಿಮ್ಗೆ ಒಂದಲ್ಲ ಒಂದು ರೀತಿಯಾಗಿ ಇವು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ 81ನೇ ಕ್ವಶನ್ 2015ರಲ್ಲಿ ಇದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ದಿ ಕರೆಂಟ್ ಅಕೌಂಟ್ ಆನ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇನ್ ಇಂಡಿಯಾ ಈಸ್ ಫಂಕ್ಷನಲಿ ಕ್ಲಾಸಿಫೈಡ್ ಇನ್ ಟು ವಿಚ್ 2 ಕ್ಯಾಟಗರೀಸ್ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಅಂದ್ರೆ ಕ್ವಶನ್ ಯಾವುದ್ರ ಮೇಲೆ ಅಂದ್ರೆ ಚಾಲ್ತಿ ಖಾತೆ ಅಂತೇಳಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕರಿತೀವಲ್ಲ ಅದರ ಮೇಲೆ ಅಂದ್ರೆ ಈ ಚಾಲ್ತಿ ಖಾತೆಯನ್ನ ಫಂಕ್ಷನಲಿ ಏನಂದ್ರೆ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಅವು ಯಾವುದಂತೇಳಿ ಕ್ವಶನ್ ಕೇಳಲಾಗಿದೆ. ಆಪ್ಷನ್ ನೋಡ್ಕೊಂಡಾಗ ಅಂದ್ರೆ ಫಸ್ಟ್ ಆಪ್ಷನ್ ಮರ್ಚೆಂಡೈಸ್ ಮತ್ತೆ ಇನ್ವಿಸಿಬಲ್, ಸೆಕೆಂಡ್ ಆಪ್ಷನ್ ಅಲ್ಲಿ ಲೋನ್ ಮತ್ತೆ ಅಮಾರ್ಟೈಸೇಷನ್, ಥರ್ಡ್ ಆಪ್ಷನ್ ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಫಾರಿನ್ ಕರೆನ್ಸಿ ಡೆಪಾಸಿಟ್, ಫೋರ್ತ್ ಏನಂದ್ರೆ ನನ್ ಆಫ್ ದಿ ಅಬೌವ್ ಅಂತ. ಸೊ ಫ್ರೆಂಡ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆಯಲ್ಲ ಅದರಲ್ಲಿ ನಾವೇನಂದ್ರೆ ಮೇಜರ್ ಆಗಿ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಏನಂದ್ರೆ ಕರೆಂಟ್ ಅಕೌಂಟ್ ಅಂತ ಡಿವೈಡ್ ಮಾಡ್ತೀವಿ, ಆಮೇಲೆ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಡಿವೈಡ್ ಮಾಡ್ತೀವಿ. ಇವು 2 ಬಗ್ಗೆ ನಿಮಗೆ ಬ್ರೀಫ್ ಆಗಿ ಮಾಹಿತಿ ಇರಬೇಕು. ಸೊ ಹಾಗಾಗಿ ಅದನ್ನು ಫಸ್ಟ್ ಚರ್ಚೆ ಮಾಡೋಣ, ಆಮೇಲೆ ಕ್ವಶನಿಗೆ ಬರೋಣ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಈ ಕರೆಂಟ್ ಅಕೌಂಟ್ ಇದೆಯಲ್ಲ ಈ ಚಾಲ್ತಿ ಖಾತೆಯಲ್ಲಿ ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ನಾವು 2 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಏನಂದ್ರೆ ಮರ್ಚೆಂಡೈಸ್ ಅಥವಾ ವಿಸಿಬಲ್ ಅಂತ ಹೇಳಿ ಕರಿತೀವಿ ಟ್ರಾನ್ಸಾಕ್ಷನ್, ವಿಸಿಬಲ್ ಟ್ರಾನ್ಸಾಕ್ಷನ್ಸ್. ಆಮೇಲೆ ಸೆಕೆಂಡ್ ಏನಂದ್ರೆ ಇನ್ವಿಸಿಬಲ್ ಟ್ರಾನ್ಸಾಕ್ಷನ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಬೇಸಿಕಲಿ ಮರ್ಚೆಂಡೈಸ್ ಸ್ಟೇಟ್ ಬಂದಾಗ ಏನಾಗುತ್ತೆ ಅಂದ್ರೆ ಫಿಸಿಕಲ್ ಗೂಡ್ಸ್ ಅದಾವಲ್ಲ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡ್ತೀವಿ ನೋಡು, ಆ ಒಂದು ಭೌತಿಕ ಗೂಡ್ಸ್ ಅಂಡ್ ಸರ್ವಿಸಸ್ ನ ಎಕ್ಸ್ಪೋರ್ಟ್ ಮಾಡೋದಂತ ಮೂವ್ಮೆಂಟ್ ಆಗುತ್ತಲ್ಲ ಅದನ್ನೇನಂದ್ರೆ ನಾವು ಮರ್ಚೆಂಡೈಸ್ ಟ್ರೇಡ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಏನ್ ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ನಾವು ಬೇರೆ ಕಂಟ್ರಿಗಳಿಗೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ಇಲ್ಲ ಬೇರೆ ಕಂಟ್ರಿಯಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಲ್ಲ ಒಂದು ಫಿಸಿಕಲ್ ಗೂಡ್ಸ್ ಗೆ ನಾವೇನು ಕರಿತೀವಿ ಅಂದ್ರೆ ಮರ್ಚೆಂಡೈಸ್ ಟ್ರೇಡ್ ಅಲ್ಲಿ ಅದು ಏನಂದ್ರೆ ಕರೆಂಟ್ ಅಕೌಂಟ್ ನ ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ಇನ್ವಿಸಿಬಲ್ ಕರೆಂಟ್ ಅಕೌಂಟ್ ಅಲ್ಲಿ ಇನ್ವಿಸಿಬಲ್ ಟ್ರಾನ್ಸಾಕ್ಷನ್ ಬರ್ತಾವ. ಅವುಗಳೇನಂದ್ರೆ ಪ್ರಮುಖವಾಗಿ ಏನಂದ್ರೆ ಇದರಲ್ಲಿ ಏನಂದ್ರೆ ಡು ನಾಟ್ ಇನ್ವಾಲ್ವ್ ದಿ ಮೂವ್ಮೆಂಟ್ ಆಫ್ ಫಿಸಿಕಲ್ ಗೂಡ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಏನಂದ್ರೆ ಸರ್ವಿಸಸ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಆಗ್ತವೆ. ಇಲ್ಲಿ ಏನಂದ್ರೆ ಫಿಸಿಕಲ್ ಗೂಡ್ಸ್ ಏನಂದ್ರೆ ಎಕ್ಸ್ಪೋರ್ಟ್ ಆಗಲ್ಲ, ಇಂಪೋರ್ಟ್ ಆಗಲ್ಲ. ಇದರಲ್ಲಿ ಬೇಸಿಕಲಿ ಸರ್ವಿಸಸ್ ಬಂದಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ IT ಸರ್ವಿಸಸ್ ಆಗಿರ್ಬೋದು, ಟೂರಿಸಮ್, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್ ಫೆಸಿಲಿಟಿ ಮತ್ತೆ ಇನ್ಸೂರೆನ್ಸ್ ಅದವಲ್ಲ ಈ ಸರ್ವಿಸಸ್ ನಾವೇನು ಗೊತ್ತಾ ಇನ್ವಿಸಿಬಲ್ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಅಲ್ಲಿ ಡಿವೈಡ್ ಮಾಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ಇನ್ಕಮ್ ಬಂದಾಗ ಏನಂದ್ರೆ ಭಾರತದವರು ಬೇರೆ ದೇಶದಲ್ಲಿ ದುಡ್ಡು ಕೊಡೋದ್ರ ಮೂಲಕ, ಲೋನ್ ಕೊಡೋದ್ರ ಮೂಲಕ ಇಂಟ್ರೆಸ್ಟ್ ಬರೋದಾಗಿರ್ಬೋದು, ಕಂಪನಿಯಲ್ಲಿ ಏನಂದ್ರೆ ಪ್ರಾಫಿಟ್ ಅಥವಾ ಡಿವಿಡೆಂಡ್ ಬರೋದಾಗಿರ್ಬೋದು, ಮತ್ತೆ ಅದರ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಾವೇನಂದ್ರೆ ಇನ್ವಿಸಿಬಲ್ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಅಲ್ಲಿ ಡಿವೈಡ್ ಮಾಡಲಾಗಿದೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಬಂದಾಗ ಏನಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ರೆಮಿಟೆನ್ಸ್ ಬರುತ್ತಲ್ಲ ಅದು ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಮತ್ತೆ ಬೇರೆ ಗ್ರಾಂಟ್ಸ್ ಏನ್ ಬರುತ್ತಲ್ಲ ಅವುಗಳನ್ನು ಕೂಡ ಏನಂದ್ರೆ ಇನ್ವಿಸಿಬಲ್ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಅನ್ನು ಡಿವೈಡ್ ಮಾಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದಾಗ ಫ್ರೆಂಡ್ಸ್ ಏನಾಗುತ್ತೆ ಅಂದ್ರೆ ಕರೆಂಟ್ ಅಕೌಂಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಫಂಕ್ಷನಲಿ ಕ್ಲಾಸಿಫೈಡ್ ಇಂಟು ಏನಂದ್ರೆ ಮರ್ಚೆಂಡೈಸ್ ಮತ್ತೆ
ಇನ್ವಿಸಿಬಲ್ ಅಂತೇಳಿ ಸರಿಯಾದ ಆಯ್ಕೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 1 ಅಂತೇಳಿ ನೀವು ಕೆಟಗರೈಸ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ಸ್ ಬರ್ತಾವೆ ಫ್ರೆಂಡ್ಸ್. UPSC ಅಂತೂ ಎವ್ರಿ ಇಯರ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಬೇಸಿಕಲಿ ಕ್ಯಾಪಿಟಲ್ ಅಕೌಂಟ್ ಇದೆಯಲ್ಲ, ಇಟ್ ರೆಕಾರ್ಡ್ಸ್ ದಿ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಅಸೆಟ್ಸ್. ಅಂದ್ರೆ ಅಸೆಟ್ಸ್ಗಳನ್ನು ಬೈ ಮಾಡೋದು ಸೇಲ್ ಮಾಡೋದನ್ನ ನಾವು ಕ್ಯಾಪಿಟಲ್ ಅಕೌಂಟ್ನ ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಮತ್ತೆ ಬೇರೆ ಕಂಟ್ರಿಗಳ ನಡುವೆ ಏನಂದ್ರೆ ಲೋನ್ಸ್ ಏನು ತಗೋತೀವಿ ಅಥವಾ ಕೊಡ್ತೀವಲ್ಲ, ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್, ಅವುಗಳನ್ನ ಏನಂದ್ರೆ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ನ ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಏನಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೇನು ಬರುತ್ತೆ ಅಂತ ಬಂದಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಬರುತ್ತೆ. ಇದೇನಂದ್ರೆ ಫಾರಿನ್ ಕಂಟ್ರಿದವ್ರು ನಮ್ಮ ದೇಶದಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರಲ್ಲ ಅದನ್ನ ಏನಂದ್ರೆ ನಾವು ಕ್ಯಾಪಿಟಲ್ ಅಕೌಂಟ್ ಭಾಗವಾಗಿ ಕೆಟಗರೈಸ್ ಮಾಡ್ತೀವಿ. ಆಮೇಲೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿದಾರಲ್ಲ, ಲೆಸ್ ದೆನ್ 10% ಏನಾದರೂ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಅದನ್ನ ಏನು ಗೊತ್ತಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಏನಂದ್ರೆ ಪ್ರಮುಖವಾಗಿ ಸ್ಟಾಕ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಮತ್ತೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ ಅದನ್ನ ಏನಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ನ ಭಾಗ, ಕ್ಯಾಪಿಟಲ್ ಅಕೌಂಟ್ ನ ಭಾಗ ಅಂತೇಳಿ ನಾವು ಡಿವೈಡ್ ಮಾಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಲೋನ್ಸ್ ಮತ್ತೆ ಬಾರೋವಿಂಗ್ ಇದಾವಲ್ಲ, ಬೇರೆ ಕಂಟ್ರಿಗಳಿಂದ ಇಂಟರ್ನ್ಯಾಷನಲ್ ಲೆಂಡಿಂಗ್ ಆಗಿರ್ಬೋದು, ಬಾರೋವಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಏನಂದ್ರೆ ಇನ್ನು ಏನಂದ್ರೆ ಅಸಿಸ್ಟೆನ್ಸ್ ಫ್ರಮ್ ಫಾರಿನ್ ಗೌರ್ಮೆಂಟ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ವರ್ಲ್ಡ್ ಬ್ಯಾಂಕ್ ಇಂದ ಬಂದಿರಬಹುದು ಅಥವಾ ಬೇರೆ ಫಾರಿನ್ ಕಂಟ್ರೀಸ್ USA ಏನಾದ್ರು ದುಡ್ಡು ಏನಾದ್ರು ಅಸಿಸ್ಟೆನ್ಸ್ ಅಂದ್ರೆ ಗ್ರಾಂಟ್ ಕೊಡ್ತಾ ಇದೆ, ಅದನ್ನು ಕೂಡ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಅಂದ್ರೆ ಫಾರಿನ್ ರಿಸರ್ವ್ಸ್ ಇದಾವಲ್ಲ ಅದನ್ನು ಕೂಡ ಏನಂದ್ರೆ ಕ್ಯಾಪಿಟಲ್ ಅಕೌಂಟ್ ನ ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನಂದ್ರೆ ಪ್ರಮುಖವಾಗಿ FDI ಇದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದೆ, ಲೋನ್ ಮತ್ತೆ ಬಾರೋವಿಂಗ್ ಇದೆ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ ಇಲ್ಲೇ ತರ್ತಾರೆ. ನೆಕ್ಸ್ಟ್ ಅಂದ್ರೆ ಫಾರಿನ್ ರಿಸರ್ವ್ ಇದೆ. ಸೊ ಇವೆಲ್ಲ ಡೈಮೆನ್ಷನ್ಸ್ ನಿಮಗೆ ನೀಟಾಗಿ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಬರುವಂತ ಒಂದು ಕ್ವಶನ್ಗೆ ನೀವು ಯಾವುದೇ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ಇದನ್ನ ನೀಟಾಗಿ ನೋಟ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, 2015ರಲ್ಲಿ 84ನೇ ಕ್ವಶನ್. ಅದು ಏನಂದ್ರೆ ಸೆನ್ಸಸ್ ಮೇಲೆ ಕೇಳಲಾಗಿತ್ತು. ಸೆನ್ಸಸ್ ನಾವೇನು ಗೊತ್ತಾ ಪಾರ್ಟ್ ಆಫ್ ಎಕನಾಮಿ ಅಂತೇಳಿ ಕೆಟಗರೈಸ್ ಮಾಡಿದ್ದೇನೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ ವಾಟ್ ವಾಸ್ ದಿ ಆವರೇಜ್ ಲಿಟ್ರಸಿ ರೇಟ್ ಆಫ್ ಕರ್ನಾಟಕ ಇನ್ 2011 ಸೆನ್ಸಸ್ ಅಂತೇಳಿ ಕೇಳಲಾಗಿದೆ. ಅಂದ್ರೆ 2011ರ ಸೆನ್ಸಸ್ ಪ್ರಕಾರ ಕರ್ನಾಟಕದ ಏನಂದ್ರೆ ಸಾಕ್ಷರತಾ ದರ ಶೇಕಡಾವಾರು ಪರ್ಸೆಂಟೇಜ್ ವೈಸ್ ಎಷ್ಟಿದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ನೋಡ್ಕೊಂಡಾಗ 75.38, ಸೆಕೆಂಡ್ ಏನಂದ್ರೆ 57.63, ಥರ್ಡ್ ಆಪ್ಷನ್ ನೋಡ್ಕೊಂಡಾಗ 66.65, ಫೋರ್ತ್ ಏನಂದ್ರೆ 81.14% ಅಂತೇಳಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಅಂದ್ರೆ ಫಸ್ಟ್ ಆಪ್ಷನ್ ಆಗಿರುವಂತಹ 75.38% ಆಗುತ್ತೆ. ಸೊ ಏನಂದ್ರೆ 2011ರ ಸೆನ್ಸಸ್ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಪ್ರತಿ ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಬ್ರೀಫ್ ಆಗಿ ಮಾಹಿತಿ ಹಾಕೊಂಡಿದ್ದೇನೆ. 2011ರ ಸೆನ್ಸಸ್ ಪ್ರಕಾರ ಏನಂದ್ರೆ ಕರ್ನಾಟಕದ ಏನಂದ್ರೆ ಸರಾಸರಿ ಸಾಕ್ಷರತಾ ರೇಟ್ ಎಷ್ಟಾಗಿತ್ತು ಅಂದ್ರೆ 75.36 ಆಗಿತ್ತು. ಮತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂದ್ರೆ ಪುರುಷರ ಒಂದು ಸಾಕ್ಷರತಾ ರೇಟ್ ನೋಡ್ಕೊಂಡಾಗ ಎಷ್ಟಾಗಿತ್ತು ಅಂದ್ರೆ 82.47% ಆಗಿತ್ತು. ಮಹಿಳೆಯರದ ಲಿಟ್ರಸಿ ರೇಟ್ ಬಂದಾಗ ಕಡಿಮೆ ಇದೆ, ಏನಂದ್ರೆ 68.08% ಇತ್ತು. ಬಟ್ ಓವರ್ ಆಲ್ ಬಂದಾಗ ಅಂದ್ರೆ 75.38 ಮೇಲ್ ಮತ್ತೆ ಫಿಮೇಲ್ ಅನ್ನ ಒಂದು ಆವರೇಜ್ ತೆಗೆದ ಏನಂದ್ರೆ 75.38% ಆಗುತ್ತೆ. ಮತ್ತೆ ಆಲ್ ಓವರ್ ಇಂಡಿಯಾದ ಲಿಟ್ರಸಿ ರೇಟ್ ಎಷ್ಟಿತ್ತು ಅಂತ ನೋಡ್ಕೊಂಡಾಗ 74.04% ಇತ್ತು. ಅಂದ್ರೆ ಕರ್ನಾಟಕದ ಲಿಟ್ರಸಿ ರೇಟ್ ಇದೆಯಲ್ಲ ಭಾರತಕ್ಕಿಂತ ಹೈಯರ್ ಇತ್ತು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಅದಲ್ಲದೆ ಫ್ರೆಂಡ್ಸ್ ಇನ್ನೊಂದೇನಂದ್ರೆ 2020-21ರಲ್ಲಿ ಆಗ್ಬೇಕಾದಂತ ಸೆನ್ಸಸ್ ಈಗೇನಂದ್ರೆ 2027ರಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಅವಾಗ ಏನಂದ್ರೆ ಕೋವಿಡ್ ಬಂದಿತ್ತು ಮತ್ತೆ ಬೇರೆ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ಏನಂದ್ರೆ ಸೆನ್ಸಸ್ ಡಿಲೇ ಆಗಿದೆ. ಈಗ ಏನಂದ್ರೆ 2027 ಸೆನ್ಸಸ್ ನೆಕ್ಸ್ಟ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ನಿಗಾ ಇಡಬೇಕು ಪೇಪರ್ ಅಲ್ಲಿ ಬಂದಾಗ. ಮತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ 2011ರಲ್ಲಿ ಏನೆಲ್ಲ ಕೇಳಬಹುದು ಅಂತೇಳಿ ಕೆಲವೊಂದು ಡಾಟಾನ ನಿಮಗೆ ಎಡಿಷನಲ್ ಆಗಿ ಹಾಕೊಂಡಿದ್ದೇನೆ. ಪಾಪ್ಯುಲೇಷನ್ ಬಂದಾಗ 2011ರ ಸೆನ್ಸಸ್ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಅಂತ ನೋಡ್ಕೊಂಡಾಗ 6,10,9,297 ಜನ ಏನಂದ್ರೆ ಕರ್ನಾಟಕದಲ್ಲಿ ಇದ್ರೆ ಅಂತೇಳಿ ಪ್ರಿಡಿಕ್ಟ್ ಮಾಡಲಾಗಿದೆ. ಅದಲ್ಲಂದ್ರೆ ಭಾರತದ ಜನಸಂಖ್ಯೆ ಅವಾಗ ಅಂದ್ರೆ 120 ಕೋಟಿ ಅಂತೇಳಿ ಕೆಟಗರೈಸ್ ಮಾಡಿತ್ತು. ಅದರಲ್ಲಿಂದ ಕರ್ನಾಟಕದ ಎಷ್ಟು ಪರ್ಸೆಂಟ್ ಆಗತ್ತೆ ಅಂತ ನೋಡ್ಕೊಂಡಾಗ 5.05% ಪಾಪ್ಯುಲೇಷನ್ ಹೊಂದಿತ್ತು ಅಂತೇಳಿ ಗೊತ್ತಿರಬೇಕು. ಮತ್ತೆ ಡೆಕೆಡಲ್ ಗ್ರೋತ್ ರೇಟ್ ಬಂದಾಗ ಅಂದ್ರೆ 2001ರಿಂದ 2011ರ ಒಂದು ದಶಕದಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆಯ ಒಂದು ಗ್ರೋತ್ ರೇಟ್ ಎಷ್ಟಾಗಿದೆ ಅಂತ ನೋಡ್ಕೊಂಡಾಗ 15.67% ಗ್ರೋತ್ ಆಗಿದೆ. ಅದೇ ರೀತಿ ಏನಂದ್ರೆ ಡೆಕೆಡಲ್ ಗ್ರೋತ್ ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ಕೊಂಡಾಗ ದಶಕದಲ್ಲಿ ಅಲ್ಲಿ ಏನಂದ್ರೆ 17.64% ಆಗಿದೆ. ಅಂದ್ರೆ ನಮ್ದೇನಂದ್ರೆ ದಶಕದಲ್ಲಿ ಆಗಿರುವಂತಹ ಜನಸಂಖ್ಯಾ ಬೆಳವಣಿಗೆ ಅದು ಕಡಿಮೆ ಇದೆ ಆಲ್ ಓವರ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ಏನಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಮೇಲೆ ನಿಮಗೆ ಕ್ವಶನ್ ಕೇಳಬಹುದು. ಸೊ ಪ್ರಮುಖವಾಗಿ ಕರ್ನಾಟಕದ ಒಂದು ಜನಸಾಂದ್ರತೆ ಬಂದಾಗ
319 ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ವಾಸಿಸ್ತಾರೆ ಅಂತೇಳಿ ಗೊತ್ತಿರಬೇಕು. ಅದಲ್ಲದೆ ಆಲ್ ಓವರ್ ಇಂಡಿಯಾ ನೋಡ್ಕೊಂಡಾಗ ಕರ್ನಾಟಕಕ್ಕಿಂತ ಜಾಸ್ತಿ ಇದೆ. ಅದು ಎಷ್ಟಂದ್ರೆ 384 ಪರ್ ಸ್ಕ್ವೇರ್ ಕಿಲೋಮೀಟರ್ ಜನಸಂಖ್ಯೆ ಜನ ವಾಸಿಸ್ತಾರೆ ಅಂತೇಳಿ. ಸೊ ನೆಕ್ಸ್ಟ್ ಏನ್ಕೊಂಡ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಸೆಕ್ಸ್ ರೇಷಿಯೋ ನೋಡ್ಕೊಂಡಾಗ ಏನಂದ್ರೆ ಕರ್ನಾಟಕದ ಸೆಕ್ಸ್ ರೇಷಿಯೋ ಭಾರತಕ್ಕಿಂತ ಚೆನ್ನಾಗಿದೆ. ಅದು ಏನಂದ್ರೆ ಕರ್ನಾಟಕದ್ದು 973 ಫಿಮೇಲ್ಸ್ ಪರ್ 1000 ಮೇಲ್ಸ್ ಅಂತೇಳಿ. ನೆಕ್ಸ್ಟ್ ಏನಂದ್ರೆ ಆಲ್ ಓವರ್ ಇಂಡಿಯಾ ಸೆಕ್ಸ್ ರೇಷಿಯೋ ನೋಡ್ಕೊಂಡಾಗ ಏನಾಗುತ್ತಂದ್ರೆ 943 ಇದೆ. ಅಂದ್ರೆ ಕರ್ನಾಟಕ ಏನಂದ್ರೆ ಕರ್ನಾಟಕದ ಸೆಕ್ಸ್ ರೇಷಿಯೋ ಆಲ್ ಓವರ್ ಕರ್ನಾಟಕಕ್ಕಿಂತ ಬೆಟರ್ ಆಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸೊ ಇವೆಲ್ಲ ಡೈಮೆನ್ಷನ್ಸ್ ಮೇಲೆ ನೆಕ್ಸ್ಟ್ ಏನಂದ್ರೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಡಾಟಾನ ನೀಟಾಗಿ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಅದನ್ನು ರಿವೈಸ್ ಮಾಡ್ಕೊಂಡು ಹೋದ್ರೆ ಒಂದು ಈಸಿ ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ 85ನೇ ಕ್ವಶನ್, ಅದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಇದು ಪರ್ಟಿಕ್ಯುಲರ್ಲಿ ಅಂದರೆ ಸ್ಕೀಮ್ಸ್, ನ್ಯೂಸಲ್ಲಿರುವಂತಹ ಸ್ಕೀಮ್ಸ್ ಮೇಲೆ ಕ್ವಶನ್ ಕೇಳಲಾಗಿದೆ. ಏನಿದೆ ನೋಡ್ಕೊಂಡಾಗ ವಾಟ್ ಈಸ್ ನಾಟ್ ಟ್ರೂ ಅಬೌಟ್ ದಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಂತೇಳಿ ಕೇಳಲಾಗಿದೆ. ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಒಂದು ಫೀಚರ್ಸ್ ಮೇಲೆ ಕ್ವಶನ್ ಕೇಳಲಾಗಿತ್ತು. ಇವುಗಳಲ್ಲಿ ಯಾವುದು ಸರಿ ಅಲ್ಲ, ನಾಟ್ ಟ್ರೂ, ರಾಂಗ್ ಇರುವಂತಹ ಆಪ್ಷನ್ ಚೂಸ್ ಮಾಡಿ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಇದನ್ನ ಮೇಲೆ ನೀವು ನಿಗಾ ವಹಿಸಬೇಕು. ಅಂದರೆ ಎಕ್ಸಾಮ್ ಅಲ್ಲಿ ಯಾವುದೋ ಒಂದು ಯಾವ್ದು ಕರೆಕ್ಟ್ ಇದೆ, ಮೋಸ್ಟ್ ಆಫ್ ದ ಟೈಮಲ್ಲಿ ಕರೆಕ್ಟಾಗಿ ಕೇಳ್ತಾರೆ. ಕರೆಕ್ಟ್ ಕೇಳಿದ್ದಾರೆ ಅಂತೇಳಿ ನೀವೇನಾದ್ರು ಜಂಪ್ ಆಗಿ ಆನ್ಸರ್ ಮಾಡಿದ್ರೆ ಈಸಿ ಆಗಿರುವಂತಹ ಕ್ವಶನ್ ರಾಂಗ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ಸೊ ಹಾಗಾಗಿ ಕ್ವಶನ್ಸ್ ನ ನೀಟಾಗಿ ನೋಡಬೇಕು, ನಾಟ್ ಟ್ರೂ ಕೇಳಿದಾರೆ ಅಥವಾ ಟ್ರೂ ಕೇಳಿದ್ದಾರೆ ಅಂತೇಳಿ. ಸೊ ಇವು ಎಲ್ಲ ಆಪ್ಷನ್ಸ್ ನ ಫಸ್ಟ್ ಆಪ್ಷನ್ ನೋಡ್ಕೊಂಡಾಗ ಬೆನಿಫಿಷರಿ ಆಫ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂಡ್ ಲೋ ಇನ್ಕಮ್ ಗ್ರೂಪ್ಸ್ ಸೀಕಿಂಗ್ ಹೌಸಿಂಗ್ ಲೋನ್ಸ್ ಫ್ರಮ್ ಬ್ಯಾಂಕ್ಸ್, ಹೌಸಿಂಗ್ ಫಿನಾನ್ಸ್ ಕಂಪನೀಸ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ವುಡ್ ಎಲಿಜಿಬಲ್ ಫಾರ್ ಎನ್ ಇಂಟ್ರೆಸ್ಟ್ ಸಬ್ಸಿಡಿ ಫಾರ್ ದ ಲೋನ್ಸ್ ಅಪ್ ಟು 6 lakh ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಅದು ಫಸ್ಟ್ ಆಪ್ಷನ್ ಕೊಡಲಾಗಿದೆ. ಫ್ರೆಂಡ್ಸ್, ಇದು ಏನಾಗುತ್ತೆ ಅಂದ್ರೆ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಈ ಒಂದು ಸ್ಕೀಮಲ್ಲಿ ಏನಂದ್ರೆ ಇದನ್ನ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಲೋ ಇನ್ಕಮ್ ಗ್ರೂಪ್ಸ್ ಯಾರದಾರಲ್ಲ ಅವ್ರಿಗೆ ಏನಂದ್ರೆ ಅರೌಂಡ್ 6.5% ಹೌಸಿಂಗ್ ಲೋನ್ ಮೇಲೆ ಅಪ್ ಟು 6 lakh ಏನು ಲೋನ್ ಇರುತ್ತಲ್ಲ ಅದರಲ್ಲಿ 6.5% ಸಬ್ಸಿಡಿ ಏನಂದ್ರೆ ಕೊಡ್ತಾರೆ ಲೋನ್ ಮೇಲೆ. ಸೊ ಇದು ಏನಂದ್ರೆ ಹಾಗಾಗಿ ಏನಂದ್ರೆ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಅಂತ ಹೇಳಿ ತಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಏನಂದ್ರೆ ಫ್ರೆಂಡ್ಸ್, ಸೆಕೆಂಡ್ ಆಪ್ಷನ್ ಏನಂದ್ರೆ ದೇರ್ ಇಸ್ ನೋ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಫಾರ್ ಮೀಡಿಯಂ ಇನ್ಕಮ್ ಗ್ರೂಪ್ಸ್ ಅಂತೇಳಿ ಕೊಡಲಾಗಿದೆ. ಬಟ್ ಆಕ್ಚುಲಿ ಏನಂದ್ರೆ ಮೀಡಿಯಂ ಇನ್ಕಮ್ ಗ್ರೂಪ್ಸ್ ಇದಾವಲ್ಲ ಇವರಿಗೂ ಕೂಡ ಏನಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ ಇದೆ ಅಲ್ಲ, ಇವರು ಏನಂದ್ರೆ ಸ್ಕೀಮ್ಸ್ 2017ರಿಂದ ಇವರಿಗೂ ಕೂಡ ಮೀಡಿಯಂ ಇನ್ಕಮ್ ಗ್ರೂಪ್ ಅವರಿಗೂ ಕೂಡ ಸಬ್ಸಿಡಿ ಕೊಡಲಾಗ್ತಾ ಇದೆ. ಸೊ ಹಾಗಾಗಿ ಇದೇನಂದ್ರೆ ನೋ ಕ್ರೆಡಿಟ್ ಲಿಂಕ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಹಾಕೋದ್ರ ಮೂಲಕ ಇದನ್ನು ರಾಂಗ್ ಮಾಡಲಾಗಿದೆ. ಕ್ವಶನ್ ಅಲ್ಲೂ ಕೂಡ ಅದನ್ನೇ ಕೇಳಿದ್ದಾರೆ, ವಿಚ್ ಇಸ್ ನಾಟ್ ಟ್ರೂ ಅಂತ ಬಂದಾಗ ಸ್ಟೇಟ್ಮೆಂಟ್ ಆಪ್ಷನ್ 2 ಇದೆಯಲ್ಲ ಇದು ಏನಂದ್ರೆ ರಾಂಗ್ ಆಗಿದೆ. ಇದೇ ಏನಂದ್ರೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಸ್ಟೇಟ್ಮೆಂಟ್ 3 ಏನು ಆಪ್ಷನ್ 3 ಏನು ಕೊಟ್ಟಿದ್ದಾರೆ ಅಂದ್ರೆ ಫ್ರೆಂಡ್ಸ್, ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ HUDCO ಅಂದ್ರೆ ಅರ್ಬನ್ ಅಂಡ್ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡ್ National Housing Bank have been identified as the central nodal agencies to channelize the subsidies to the lending institutions and for monitoring the progress of this component ಅಂತೇಳಿ. ಅಂದ್ರೆ ಇದರಲ್ಲಿ ಯಾವ ಒಂದು ಬ್ಯಾಂಕ್ಗಳನ್ನು ಏನಂದ್ರೆ ಸಬ್ಸಿಡಿ ಸಪ್ಲೈ ಮಾಡೋಕ್ಕೆ ನೋಡಲ್ ಏಜೆನ್ಸಿ ಆಗಿ ಆಯ್ಕೆ ಮಾಡೋದಾದ್ರೆ ಅಂತೇಳಿ ಕ್ವಶನ್ ಕೇಳಿದ್ರೆ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಲಾಗಿದೆ. ಫ್ರೆಂಡ್ಸ್, ಏನಂದ್ರೆ ಇಲ್ಲಿ ಏನಂದ್ರೆ ಹಾಕೊಂಡಿದ್ದೇನೆ ನಿಮ್ಗೆ ಏನಂದ್ರೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ ಇವರು ಮತ್ತೆ ಏನಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅವರು ಮತ್ತೆ ನೆಕ್ಸ್ಟ್ ಏನಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವು 3 ಬ್ಯಾಂಕ್ಸ್ ಏನಂದ್ರೆ ಸೆಂಟ್ರಲ್ ನೋಡಲ್ ಏಜೆನ್ಸಿ ಆಗಿ ವರ್ಕ್ ಮಾಡ್ತವೆ. ಇವುಗಳ ಮೂಲಕ ಏನಂದ್ರೆ ಇವ್ರೇನಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ಏನಿದಾವಲ್ಲ ಅವುಗಳೇನಂದ್ರೆ ಯಾವ ಒಂದು ಸಂಸ್ಥೆಗಳು ಇಲ್ಲಿ ಪ್ರೈಮರಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದಾವಲ್ಲ ಲೋಕಲ್ ಅಲ್ಲಿ ಯಾವ ಬ್ಯಾಂಕ್ ಆ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಅವರಿಗೆ ಏನಂದ್ರೆ ಇವು 3 ಬ್ಯಾಂಕ್ ಸಬ್ಸಿಡಿ ಸಪ್ಲೈ ಮಾಡ್ತಾವೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್
ಫ್ರೆಂಡ್ಸ್ ನೆಕ್ಸ್ಟ್ 97ನೇ ಕ್ವಶನ್, ಇದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿತ್ ರೆಫರೆನ್ಸ್ ಟು ದಿ ಪ್ರಪೋಸ್ಡ್ ಪೇಮೆಂಟ್ಸ್ ರೆಗ್ಯುಲೇಟರಿ ಬೋರ್ಡ್ ಇನ್ ಯೂನಿಯನ್ ಬಜೆಟ್ 2017 and 2018 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತೇಳಿ, ಅಂದ್ರೆ ಪೇಮೆಂಟ್ ಅಂಡ್ ರೆಗ್ಯುಲೇಟರಿ ಬೋರ್ಡ್ ಅಂತೇಳಿ ಕೇಂದ್ರ ಬಜೆಟ್ 27 ಮತ್ತು 2018 ನಲ್ಲಿ ಜಾರಿಗೆ ತರ್ತಾರೆ. ಅದಕ್ಕೆ ರಿಲೇಟೆಡ್ ಎ ಮತ್ತೆ ಬಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತೇಳಿ ಕೆಟ್ಟಿದ್ದಾರೆ. ಅಂದರೆ ಇವೆರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಇದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ಎ ಒನ್ ಅಲ್ಲಿ ಏನಂದ್ರೆ ಎ ಓನ್ಲಿ, ಸೆಕೆಂಡ್ ಆಪ್ಷನ್ ಅಲ್ಲಿ ಅಂದ್ರೆ ಬಿ ಓನ್ಲಿ, ಥರ್ಡ್ ಏನಂದ್ರೆ ಬೋತ್ ಎ ಅಂಡ್ ಬಿ, ಅಂಡ್ ಫೋರ್ತ್ ಏನಂದ್ರೆ ನೈದರ್ ಎ ನಾರ್ ಬಿ ಅಂತೇಳಿ. ಫ್ರೆಂಡ್ಸ್ ಇದಕ್ಕೆ ಎಕ್ಸ್ಪ್ಲನೇಷನ್ ನಿಮಗೆ ಫಸ್ಟ್ ಏನಂದ್ರೆ ಇದರದ್ದು ಬ್ಯಾಕ್ಗ್ರೌಂಡ್ ಮಾಹಿತಿ ಕೊಡ್ತೇನೆ, ಆಮೇಲೆ ಯಾವುದು ಸರಿ ಅಂತೇಳಿ ಬರೋಣ. ಸೊ ಬೇಸಿಕಲಿ ಏನಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ಕೊಂಡಾಗ, ಇಟ್ ವಿಲ್ ರಿಪ್ಲೇಸ್ ದಿ ಬೋರ್ಡ್ ಫಾರ್ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ಪೇಮೆಂಟ್ ಸಿಸ್ಟಮ್ ಅಂತೇಳಿ. ಫ್ರೆಂಡ್ಸ್ ಇದು ಸರಿಯಾದ ಹೇಳಿಕೆ ಆಗಿದೆ. ಏನಾಗುತ್ತಂದ್ರೆ ಪ್ರಮುಖವಾಗಿ ಏನಂದ್ರೆ ಈ ಒಂದು ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ PRB ಅಂತೇಳಿ 2017 ಮತ್ತು 18ನೇ ಬಜೆಟ್ನಲ್ಲಿ ಜಾರಿಗೆ ತರ್ತಾರೆ. ಈ ಬೋರ್ಡ್ ತರೋದು ಮೂಲಕ ಏನಂದ್ರೆ ಇರುವಂತಹ ವ್ಯವಸ್ಥೆ ಎಕ್ಸಿಸ್ಟಿಂಗ್ ಬೋರ್ಡ್ ಇತ್ತು, ಏನಂದ್ರೆ ಅದರ ಹೆಸರು ಏನಂದ್ರೆ ಬೋರ್ಡ್ ಫಾರ್ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ಪೇಮೆಂಟ್ ಸಿಸ್ಟಮ್ ಅಂತೇಳಿ ಇತ್ತು, BPSS ಅಂತೇಳಿ. ಇದನ್ನೇನಂದ್ರೆ ಇದನ್ನ ರದ್ದುಗೊಳಿಸಿ ಏನಂದ್ರೆ ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ ಜಾರಿಗೆ ತರಲಾಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ವಿಲ್ ಬಿ ದಿ ಚೇರ್ಮನ್ ಆಫ್ ಬೋರ್ಡ್ ಅಂತೇಳಿ ಕೊಡಲಾಗಿದೆ. ಅಂದ್ರೆ ಇದು ರೆಗ್ಯುಲೇಟರಿ ಪೇಮೆಂಟ್ ಬೋರ್ಡ್ ಇದೆಯಲ್ಲ, ಅದರ ಚೇರ್ಮನ್ ಏನಂದ್ರೆ ಕೇಂದ್ರ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ ಅಂತೇಳಿ ಕೊಡಲಾಗಿದೆ. ಆದರೆ ಅದು ರಾಂಗ್ ಆಗುತ್ತೆ. ಯಾಕಂದ್ರೆ ಈ ಒಂದು ಚೇರ್ಮನ್ ಪ್ರಪೋಸ್ಡ್ ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ ಚೇರ್ಮನ್ ಏನಂದ್ರೆ ಗವರ್ನರ್, RBI ನ ಗವರ್ನರ್ ಆಗಿರ್ತಾರೆ, ನಾಟ್ ಏನಂದ್ರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬಿ ಇದೆಯಲ್ಲ ಅದು ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ 1 ಆಗಿರುವಂತಹ ಎ ಓನ್ಲಿ ಕರೆಕ್ಟ್ ಆಗುತ್ತೆ. ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ ನಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್. ಈ ಪೇಮೆಂಟ್ ರೆಗ್ಯುಲೇಟರಿ ಬೋರ್ಡ್ ಅಂತ ಅಂದಿದ್ದಾರಲ್ಲ, ಅದನ್ನು PRB, ಅದನ್ನೇನಂದ್ರೆ ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಅಡಿಯಲ್ಲಿ ಜಾರಿಗೆ ತರಲಾಗುತ್ತೆ. ಯಾವ ಕಾಯ್ದೆ ಅಂತೇಳಿ ನೆಕ್ಸ್ಟ್ ಕ್ವಶನ್ ಕೇಳಬಹುದು ನಿಮ್ಗೆ. ಸೊ ಫ್ರೆಂಡ್ಸ್ ಇಲ್ಲಿಗೆ ಏನಂದ್ರೆ 2015ರ ಎಲ್ಲಾ ಎಕನಾಮಿಕ್ ಕ್ವಶನ್ಸ್ ಪಾರ್ಟ್ 1, ಪಾರ್ಟ್ 2 ಮತ್ತೆ ಪಾರ್ಟ್ 3 ಮೂಲಕ ಚರ್ಚೆ ಆಗಿದೆ. ನೆಕ್ಸ್ಟ್ ಏನಂದ್ರೆ ಇದೇ ರೀತಿಯಾಗಿ ನಾನು 2014 ಬ್ಯಾಚರ್ ಎಕನಾಮಿಕ್ ಕ್ವಶನ್ಸ್ನ ಚರ್ಚೆ ಜೊತೆಗೆ ಬರ್ತೇನೆ. ಸೊ ಅದನ್ನು ಕೂಡ ನೀವೇನಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಿ ಮತ್ತೆ ಟೆಲಿಗ್ರಾಮ್ ಚಾನಲ್ ನೋಡ್ತಾ ಇರಿ. ಅದಲ್ಲದೆ ಈ ಕ್ವಶನ್ಸ್ ನೋಡಿ, ಯೂನಿಯನ್ ಬಜೆಟ್ 2017 ಮತ್ತೆ 18 ಮೇಲೆ ಕ್ವಶನ್ ಕೇಳಲಾಗಿದೆ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂದ್ರೆ ಹೋದ್ಸಲ 384 ನಾವೇನು KS ನಾನೇನು ಇಂಟರ್ವ್ಯೂ ಹೋಗಿದ್ದೇನಲ್ಲ, ಆ ಒಂದು ಪೇಪರಲ್ಲಿ ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಬಜೆಟ್ ಇಂದ 7 ರಿಂದ 8 ಕ್ವಶನ್ ಕೇಳಲಾಗಿತ್ತು ಪೇಪರ್ 2 ಅಲ್ಲಿ. ಅದೇ ರೀತಿ ಏನಂದ್ರೆ ಪೇಪರ್ 1 ಅಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನಂದ್ರೆ ನ್ಯೂಸ್ ರಿಲೇಟೆಡ್ ಕ್ವಶನ್ ಕೇಳ್ತಾರಲ್ಲ, ಅದರಲ್ಲಿ ಏನಂದ್ರೆ ಪೇಪರ್ 1 ಅಲ್ಲಿ ನಿಮಗೆ 2 ರಿಂದ 3 ಕ್ವಶನ್ಸ್ ಬಂದೇ ಬರ್ತಾವೆ. ಅದಕ್ಕೆ ಇವು ಎರಡು ಆಸ್ಪೆಕ್ಟ್ಸ್, ಇಲ್ಲಿ ಏನಂದ್ರೆ ಒಂದು 8 ಕ್ವಶನ್ಸ್, ಇಲ್ಲೊಂದು 2 ಕ್ವಶನ್, ಟೋಟಲ್ 10 ಕ್ವಶನ್ಸ್ ಬಜೆಟ್ ಇಂದ ಒಂದಲ್ಲ ಒಂದು ರೀತಿಯಿಂದ ಬರ್ತವೆ. ಸೊ ಅದನ್ನ ಕೇಟರ್ ಮಾಡಕ್ಕೆ ನಾವು ನಮ್ಮ ಎಕ್ಸಾಮ್ IAS ಅಕಾಡೆಮಿ ಅಂದ್ರೆ ಬಜೆಟ್ ಡಾಕ್ಯುಮೆಂಟ್ ನ ರೆಡಿ ಮಾಡಿದ್ದೇವೆ. ಸೊ ಅದರಲ್ಲಿ ಏನಂದ್ರೆ ಪ್ರಮುಖವಾಗಿ ಕೇಂದ್ರ, ಸೆಂಟ್ರಲ್ ಮತ್ತೆ ಸ್ಟೇಟ್ ಬಜೆಟ್ ನ ಕೂಡಿಸಿ ಏನಂದ್ರೆ ಕೇವಲ ಏನಂದ್ರೆ 50 ಪೇಜ್ ಅಲ್ಲಿ ನಾವೇನಾದ್ರೂ ನೋಟ್ಸ್ ರೆಡಿ ಮಾಡಿದ್ದೇವೆ. ಅದನ್ನ ಗೊತ್ತಾ ನೀವು ನಮ್ಮ ಎಕ್ಸಾಮ್ IAS ಅಕಾಡೆಮಿ ಪ್ಲೇ ಸ್ಟೋರ್ ನಲ್ಲಿರುವಂತಹ ಆಪ್ ನಲ್ಲಿ ಪರ್ಚೇಸ್ ಮಾಡಬಹುದು. ಅದಲ್ಲದೆ ಅದರ ಲಿಂಕ್ ಏನಂದ್ರೆ ನಮ್ದು ಏನಂದ್ರೆ @exams IAS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅದರಲ್ಲಿ ಕೂಡ ನಾವಂದ್ರೆ ಕೊಡಲಾಗಿದೆ. ಅದನ್ನು ಕೂಡ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಏನಂದ್ರೆ ಅದೇ ರೀತಿಯಲ್ಲಿ ಎರಡು ಕೇಂದ್ರ ಬಜೆಟ್ ಮತ್ತೆ ಏನಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಬಜೆಟ್ ನ ಕೂಡಿಸಿ 100 MCQ ಕೂಡ ನಾವೇನಂದ್ರೆ ಅದನ್ನು ಕೂಡ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೇವೆ. ಇವೆರಡು ಬಜೆಟ್ ಡಾಕ್ಯುಮೆಂಟ್ ಪ್ಲಸ್ ಏನಂದ್ರೆ MCQ ಡಾಕ್ಯುಮೆಂಟ್ ನ ನೀವು ಮ್ಯಾಂಡೇಟರಿಲಿ ಓದಲೇಬೇಕು. ಸೊ ಹಾಗಾಗಿ ನಾವು ಕೂಡ ಅದೇ ಡಾಕ್ಯುಮೆಂಟ್ 319 ನೋಟಿಫಿಕೇಶನ್ಗೆ ಮತ್ತೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ಗೆ ಬರುವಂತಹ ಎಕ್ಸಾಮ್ಸ್ಗೆ ಓದ್ತೀವಿ. ಸೊ ಹಾಗಾಗಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಕೇವಲ ಏನಂದ್ರೆ ಬಜೆಟ್ ಡಾಕ್ಯುಮೆಂಟ್ ಅರೌಂಡ್ 50 ರೂಪೀಸ್ ಇದೆ, ಮತ್ತೆ ಏನಂದ್ರೆ MCQ ಒಂದು 29 ರೂಪೀಸ್ ಇದೆ. ಸೊ ಹಾಗಾಗಿ ಏನಂದ್ರೆ ಒಂದು ದಿನದ ಊಟದ ಖರ್ಚಲ್ಲ ಇದು. ಸೊ ನೀಟಾಗಿ ಏನಂದ್ರೆ ಅದನ್ನ ಪರ್ಚೇಸ್ ಮಾಡಿ ನೀವೇನಂದ್ರೆ ನಿಮ್ಮ ಪ್ರಿಪರೇಷನ್ ನಲ್ಲಿ ಏನ್ ಗೊತ್ತಾ ಒಂದು ವ್ಯಾಲ್ಯೂ ಎಡಿಷನ್ ಮಾಡ್ಕೊಳ್ಳಿ. ಅದಲ್ಲದೆ ಏನ್ ಗೊತ್ತಾ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಕ್ಲಾಸ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮೂಲಕ ಏನೇ ಇಂಪ್ರೂವ್ಮೆಂಟ್ಗೆ ಸಜೆಷನ್ಸ್ ಇದ್ರೆ ಸಜೆಷನ್ಸ್ ಕೊಡಿ. ಮತ್ತೆ ಏನಂದ್ರೆ ಇಫ್ ಇಟ್ ಈಸ್ ರಿಯಲಿ ವರ್ತ್, ನಿಮ್ಗೆ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆನಾ? ಶೇರ್ ಮಾಡೋದ್ರ ಮೂಲಕ ನಮ್ಮ ಎಕ್ಸಾಮ್ IAS ಚಾನಲ್ನ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, and keep watching our videos at Exams IAS Academy.